ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಕಾಕಡ ಹೂವಿನ ಗಿಡನ ರೀಪಾಟ್ ಮಾಡೋಣ ಅಂತ ತಗೊಂಡಿದ್ದೀನಿ. ಅದು ತುಂಬ ದಿನ ಆಯಿತು ಲಾಲ್ಬಾಗಿಂದ ತೊಗೊಬಂದು, ಹಾಗೆ ಇತ್ತಲ್ಲ ಅಂದ್ಬಿಟ್ಟು ಇವತ್ತು ರೀಪಾಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಮಣ್ಣೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಣ್ಣು ಸ್ವಲ್ಪ ಹಳೆ ಮಣ್ಣಿತ್ತು, ಅದಕ್ಕೆ ಹೊಸ ಮಣ್ಣನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹೊಸ ಮಣ್ಣಲ್ಲಿ ಅಂದರೆ ಸ್ವಲ್ಪ ಇದು ಬೇರು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಥರ ಗೊಬ್ಬರ ಏನು ಹಾಕೋದಿಲ್ಲ ನಾನು, ಯಾಕೆಂದರೆ ಅದರಲ್ಲೇ ಗೊಬ್ಬರ ಇದೆ, ಮಣ್ಣಲ್ಲೂ ಗೊಬ್ಬರ ಇದೆ, ಮತ್ತು ಹಳೆ ಮಣ್ಣು ಇದೆಯಲ್ಲ, ಹಳೆ ಮಣ್ಣಲ್ಲೂ ಸ್ವಲ್ಪ ಗೊಬ್ಬರ ಇದೆ. ಅದಕ್ಕೋಸ್ಕರ ನಾನೇನು ಎಕ್ಸ್ಟ್ರಾ ಯಾವುದು ಗೊಬ್ಬರ ಏನು ಆ್ಯಡ್ ಮಾಡ್ತಾ ಇಲ್ಲ, ಸ್ವಲ್ಪ ಬೂದಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾನು ಗಿಡಕ್ಕೆ ಪಾಟ್ ರೆಡಿ ಮಾಡಬೇಕಾದ್ರೆ ಅದು ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ತೀನಲ್ಲ, ಅದೇ ಗೊಬ್ಬರ ಆಗುತ್ತೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಏನೂ ಹಾಕ್ತಾ ಇಲ್ಲ. ನೀವು ಬೇಕಿತ್ತು ಅಂದರೆ ನೀವು ಇದಕ್ಕೆ ಬೇವಿನ ಹಿಂಡಿ ಮತ್ತು ಕಾಂಪೋಸ್ಟು ಇದನ್ನೆಲ್ಲ ಸೇರಿಸ್ಕೋಬೋದು. ನಾನು ಅದೇನು ಸೇರಿಸ್ತಾ ಇಲ್ಲ. ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಾಕಡ ಹೂವಿನ ಗಿಡ, ಇದು ಎಲೆಗೊಂದೊಂದು ಹೂವು ಬಿಡುತ್ತೆ ಅಂತ ತೋರಿಸಿದ್ದೆ ನೋಡಿ, ಅದನ್ನು ರೀಪಾಟ್ ಮಾಡೋಣ ಅಂತ ತಗೊಂಡಿದ್ದೀನಿ. ಅದು ಚಿಕ್ಕ ಪಾಟ್ ಇತ್ತು, ಅದಕ್ಕೆ ಇವಾಗ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕೋಣ ಅಂತ ತೆಗ್ದಿದ್ದೀನಿ. ನೋಡಿ, ಈ ಗಿಡದಲ್ಲಿ, ಈ ಪಾಟಲ್ಲಿ 3 ಗಿಡಗಳಿದ್ದಾವೆ ನೋಡಿ. ನೀವು ನರ್ಸರಿನಲ್ಲಿ ಗಿಡ ಏನಾದರೂ ತರೋಕೆ ಹೋದಾಗ ಈ ಥರ ನೋಡಿ ತಗೋಬೇಕು. ಒಂದು ಗಿಡ ಇರೋದನ್ನು ತರಬಾರ್ದು ನಾವು, ಅಲ್ಲಿ ಹುಡುಕ್ಬೇಕು. ಈ ಸುಮಾರು ಗಿಡಗಳು ಇಟ್ಟಿರ್ತಾರಲ್ಲ, ಆವಾಗ ನಾವು ಯಾವ ಗಿಡ ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಆ ಗಿಡದಲ್ಲಿ ಹುಡುಕ್ಬೇಕು ನಾವು, ಯಾವ ಪಾಟಲ್ಲಿ ಎಷ್ಟೆಷ್ಟು ಗಿಡಗಳಿದ್ದಾವೆ ಅಂತ ನೋಡಿಕೊಂಡು ತಗೊಂಡ್ರೆ ನಮಗೆ ಅನುಕೂಲ. ನಾನು ಅದು ಹಂಗಾಗೇ ನೋಡಿ ತಗೊಬಂದಿದ್ದು. ಒಂದು ಪಾಟಲ್ಲೇ 3 ಗಿಡಗಳಿದ್ದಾವೆ ನೋಡಿ, ಇಷ್ಟು ದೊಡ್ಡ ದೊಡ್ಡ ಗಿಡಗಳು 3 ಇದ್ದಾವೆ. ಇದನ್ನು ನಾನು ಇವಾಗ 3 ಪಾಟಕ್ಕೆ ಶಿಫ್ಟ್ ಮಾಡ್ತೀನಿ. ಈಗ ನಮಗೆ ಒಂದು ಹೋದ್ರೂ ಒಂದಾದರೂ ಉಳ್ಕೊಳುತ್ತಲ್ವ, ಅದಕ್ಕೋಸ್ಕರ ನಾವು ಈ ಥರ ಮಾಡಬೇಕು. ನಾವೊಂದು ಸೇವಂತಿಗೆ ಗಿಡ ತರೋದಾಗಲಿ, ಅಥವಾ ದಾಸವಾಳ ಗಿಡ ತರೋದಾಗಲಿ, ಈ ಥರ ಕಾಕಡ ಗಿಡ ತರೋದಾಗಲಿ, ಆವಾಗ ನಾವು ನೋಡಿ ತಗೋಬೇಕು. ನಿಮಗಿದು ಆಶ್ಚರ್ಯ ಅಂತ ಅನ್ನಿಸ್ಬೋದಲ್ವಾ, ಒಂದು ಪಾಟಲ್ಲಿ 3 ಗಿಡ ಹೆಂಗೆ ಬರುತ್ತೆ ಅಂತ ನೀವು ಅನ್ಕೋಬೋದು. ಖಂಡಿತ ಇರ್ತವೆ, ಒಂದು ಪಾಟಲ್ಲಿ 3 ಸಸಿಗಳೆಲ್ಲ ಇರ್ತವೆ. ನಿಮಗೆ ಕಣ್ಣೆದುರಿಗೇ ಕಾಣಿಸ್ತೈತೆ ನೋಡಿ, ಒಂದು ಪಾಟಲ್ಲೇ 3 ಸಸಿಗಳಿದ್ದಾವೆ. ಅದು ದೊಡ್ಡ ದೊಡ್ಡ ಗಿಡಗಳೇ. ನಾನಿವಾಗ 3 ಪಾಟ್ಗೂ ರೀಪಾಟ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನು ದಾಸವಾಳ ಗಿಡಗಳು ಅಷ್ಟೇ, ನೀವು ನರ್ಸರಿಗೆ ದಾಸವಾಳ ಗಿಡ ತರಕ್ಕೆ ಹೋಗ್ತಿರಲ್ಲ, ಅವಾಗ ನೋಡಿ ತಗೊಳ್ಳಿ. ನಾನು ಒಂದು ದೊಡ್ಡಾಲದ ಮರದಲ್ಲಿ ತಂದಿದ್ದೀನಿ, ಒಂದು ಪಾಟಲ್ಲೇ 3 ದಾಸವಾಳ ಗಿಡ ಇದ್ದಾವೆ. ಅದನ್ನು ನೆಕ್ಸ್ಟು ನಾನು ರೀಪಾಟ್ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ. ಸುಳ್ಳು ಅಂತ ಅನ್ನಿಸ್ಬೋದು ನಿಮಗೆ, ಇಲ್ಲ ಖಂಡಿತ 3 ಸಸಿ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ನೋಡಿ ತಗೋಬೇಕಷ್ಟೇ. ನೋಡಿ, ನಾನು ಇವಾಗ ಇದನ್ನು 3 ಪಾಟ್ಗೆ ಹಾಕ್ತಾಯಿದ್ದೀನಿ. ಒಂದೊಂದು ಗಿಡ ಸಪ್ರೇಟು 3 ಪಾಟಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೋಬೇಕು ನಾವು. ಈ ಕಾಕಡ ಗಿಡ ಮೊಗ್ಗು ಪಿಂಕ್ ಇರುತ್ತೆ, ಅರಳಿದಾಗ ವೈಟೇ ಇರುತ್ತೆ. ಅಂದರೆ ಇದು ಎಲೆಗೆ ಒಂದೊಂದು ಹೂವು ಬಿಡುತ್ತೆ ನೋಡಿ. ಅಲ್ಲಿ ರೀಪಾಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮೊಗ್ಗೆಲ್ಲ ಉದುರೆ ಹೋಗಿದ್ದಾವೆ, ಅಂದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಈ ಥರ ಗಿಡಗಳು 1-2 ಗಿಡಗಳು ಹಾಕ್ಕೊಂಡ್ರೆ ನಾವು ಮಾರ್ಕೆಟಿಗೆ ಪೂಜೆಗೆಲ್ಲ ಹೂ ತರೋದಕ್ಕೆ ಹೋಗೋ ಅವಶ್ಯಕತೆಯೂ ಇಲ್ಲ. ಇನ್ನು ನಮಗೆ ಮುಡ್ಕೊಳಕ್ಕೂ ಸಹ ಹೂ ಸಿಗುತ್ತೆ ಇದರಲ್ಲಿ. ಇವಾಗ ನನಗೆ 3 ಸಸಿಗಳಾಗಿದೆ ನೋಡಿ. ಆ 3 ಸಸಿನೂ ಚೆನ್ನಾಗಿ ಬಂತು ಅಂದರೆ ಎಷ್ಟು ಹೂವು ಆಗುತ್ತೆ ನೀವೇ ಇಮೇಜ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ರೀಪಾಟ್ ಮಾಡಬೇಕಾದ್ರೆ ಇದಕ್ಕೆ ಗೊಬ್ಬರ ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಯಾಕೆಂದರೆ ನಾವು ಫಸ್ಟೇ ಪಾಟ್ ರೆಡಿ ಮಾಡಬೇಕಾದ್ರೆ ಅದು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿರ್ತೀವಿ ನೋಡಿ, ಆ ಗಾರ್ಡನ್ ವೇಸ್ಟೇ ಕೊಳ್ತು ಗೊಬ್ಬರ ಆಗುತ್ತೆ. ಈ ಬೇರು ಬಿಟ್ಕೊಳೋ ಅಷ್ಟೊತ್ತಿಗೆ ಗೊಬ್ಬರನೂ ರೆಡಿ ಆಗುತ್ತೆ, ಗಿಡನೂ ಹೆಲ್ದಿಯಾಗಿ ಚೆನ್ನಾಗಿ ಬೆಳೀತವೆ. ಮತ್ತು ನೀವು ಗಾರ್ಡನ್ ವೇಸ್ಟೇನ ಹಾಕ್ಬಿಟ್ಟು ಗಿಡ ಹಾಕ್ತಿರ್ತೀರ ಅಂತ ಆದರೆ ನೀವು ಅದು ಗಾರ್ಡನ್ ವೇಸ್ಟು ಹಾಕಿರ್ತೀರಲ್ಲ, ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಬೇಕು. 1 ಇಂಚು 1-2 ಇಂಚಷ್ಟು ಮಣ್ಣು ಎಕ್ಸ್ಟ್ರಾ ಹಾಕಿನೇ ನೀವು ರೀಪಾಟ್ ಮಾಡಬೇಕು. ಅದು ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ರೀಪಾಟ್ ಮಾಡಬೇಡಿ. ಏಕೆಂದರೆ ಅದು ಬೇರು ಇಳಿತಾ ಕೊಳ್ತೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೋಡ್ಕೊಂಡು ಹುಷಾರಾಗಿ ಮಾಡಿ. ಸ್ವಲ್ಪ ಮಣ್ಣು ಜಾಸ್ತಿನೇ ಹಾಕಿನೇ ರೀಪಾಟ್ ಮಾಡಿ. ನೋಡಿ, ಇದೆಲ್ಲ ರೀಪಾಟ್ ಮಾಡಿ ಆಯಿತು. ಇವಾಗ ನೀರು ಹಾಕ್ತಾಯಿದ್ದೀನಿ. ಇದೇನಿದು ನೀರು ಈ ಕಲರ್ ಇದೆ ಅಂತ ಅನ್ಕೋಬೇಡಿ. ಇದು ಮಣ್ಣು ಕೆಂಪು ಮಣ್ಣಿತ್ತಲ್ಲ, ಮೊನ್ನೆ ನಾನು ಹೊಸ ಮಣ್ಣು ತಂದೆ ಅಂತ ಹೇಳಿದ್ನಲ್ಲ, ಆ ಮಣ್ಣಲ್ಲಿ ಕೆಲಸ ಮಾಡಿ ಆ ಬಕೆಟಲ್ಲಿ ನೀರು ಇಟ್ಟಿರ್ತೀನಿ ನಾನು ಕೈ ತೊಳೆಯೋದಕ್ಕೆ
ಅಂತನೋ ಇಲ್ಲಿ ಬೇರೆ ಅದು ರಿಪೋರ್ಟ್ ಮಾಡಾದ್ಮೇಲೆ ಕೈ ತೊಳ್ಕೊತೀನಿ ನಾನು ಅದರಲ್ಲಿ. ಆ ನೀರನ್ನೇ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಆ ನೀರನ್ನೇ ಹಾಕ್ತಾಯಿದ್ದೀನಿ. ಮತ್ತು ಏನೋ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಅದು ಕೈ ತೊಳೆದಿರೋ ನೀರೇನೆ. ಮತ್ತು ಇದು ಇನ್ನೊಂದು ಕಾಕ್ಟ ಗಿಡ, ಮಾಮೂಲಿ ವೈಟ್ ಕಲರು ಕಾಕ್ಟ ಇರುತ್ತೆ ನೋಡಿ, ಆ ಕಾಕ್ಟ ಗಿಡ ಅದನ್ನು ರಿಪೋರ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ನೋಡಿ. ಇದರಲ್ಲಿ ದಾಸವಾಳ ಗಿಡಕ್ಕೆ ಹಾಕ್ತಾರೆ ನೋಡಿ, ಪುಟ್ಟಿ ಥರ ಕ್ಯಾಪ್ ಹಾಕಿರ್ತಾರೆ ನೋಡಿ, ಅದು ಬೇರು ಕೂರ್ಲಿ ಬಿಗಿಯಾಗಿ ಅಂತ ಹಾಕಿರ್ತಾರೆ ನೋಡಿ, ಅದನ್ನು ಹಾಕಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಕಾಕ್ಟ ಹೂವಿನ ಗಿಡಕ್ಕೆ ಈ ಥರ ಕ್ಯಾಪ್ ಹಾಕಿರೋದನ್ನು. ಅದು ತೆಗೆದೆ ನೋಡಿ, ತೆಗಿಯೋಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ ಅದು ಬರ್ತಾನೆ ಇಲ್ಲ, ಆ ಬೇರೆಲ್ಲ ಅದರೊಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟೈತೆ. ಹಂಗಾಗಿ ಅದನ್ನು ಹೆಂಗೋ ಸ್ವಲ್ಪ ಇದು ಸಿಸರಲ್ಲೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ. ಈ ಥರ ಕ್ಯಾಪ್ಗಳಿದ್ದಾಗ ನೀವು ಹುಷಾರಾಗಿ ನೋಡಿ ತೆಕ್ಕೊಳ್ಳಿ, ಬೇರೇನಾದರೂ ಕಟ್ಟಾಗೋ ಚಾನ್ಸ್ ಇರುತ್ತೆ. ಆ ಬೇರೆ ಕಟ್ಟಾದರೆ ಮತ್ತು ನಮಗೆ ಗಿಡಗಳೆಲ್ಲ ಬರೋದಿಲ್ಲ. ಅದಕ್ಕೆ ಆ ಕ್ಯಾಪ್ನ ನಾವು ಹುಷಾರಾಗಿ ನೋಡಿ ತಗೋಬೇಕು ನೋಡಿ. ಅದು ಸ್ಟ್ಯಾಂಡ್ ಇಟ್ಟಿದೆ, ಅದು ಅರ್ಧ ಬಂದಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಇದನ್ನು ತೋರಿಸ್ತಿರೋದು ನೋಡಿ. ಅಂದರೂ ಅದು ಸ್ವಲ್ಪ ಹೈಟ್ ಇಡಬೇಕಿತ್ತು ಇನ್ನೂ, ನನಗೆ ಅಲ್ಲಿ ಬಿಸಿಲು ಇರುತ್ತೆ ಕಾಣೋದೇ ಇಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಇವಾಗ ನೋಡಿ ಇದನ್ನು ರಿಪೋರ್ಟ್ ಮಾಡಿದ್ದೀನಿ. ಇದರಲ್ಲಿ ಒಂದೇ ಒಂದು ಸಸಿ ಐತೆ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಎಲ್ಲ ನಮಗೆ ಎರಡೆರಡೇ ಬೇಕು ಅಂದರೆ ಆಗುತ್ತಾ? ಕೆಲವೊಂದು ಸತಿ ಎರಡೂ ಇರುತ್ತೆ, ಒಂದು ಇರುತ್ತೆ, ನಮ್ಗೆ ಇಷ್ಟ ಆದಾಗ ನಾವು ತಗೊಂಡು ಬರಲೇಬೇಕಲ್ವಾ ನೋಡಿ. ಇದನ್ನು ಅಷ್ಟೇ ರಿಪೋರ್ಟ್ ಎಲ್ಲ ಮಾಡಾಯಿತು. ಇವಾಗ ಅಂದರೆ ರಿಪೋರ್ಟ್ ಮಾಡ್ಬೇಕಾದ್ರೆ ನೀವು ಗಾರ್ಡನ್ ವೇಸ್ಟ್ ಹಾಕ್ತಿರಲ್ಲ, ಅದು ಮತ್ತೆ ಹೇಳ್ತಿದ್ದೀನಿ, ಗಾರ್ಡನ್ ವೇಸ್ಟ್ ಹಾಕಿದ ತಕ್ಷಣವೇ ಅದ್ರ ಮೇಲೆ ಮಣ್ಣು ಹಾಕ್ತಿರಲ್ಲ, ಅದ್ರ ಮೇಲೇ ಗಿಡ ಇಡಬೇಡಿ, ಸ್ವಲ್ಪ ಜಾಸ್ತಿನೇ ಮಣ್ಣು ಹಾಕಿ ನೋಡಿ. ಇವಾಗ ನಾನು ಇದು ರಿಪೋರ್ಟ್ ಎಲ್ಲ ಮಾಡಾಯಿತು, ನೀರು ಹಾಕ್ತಿದ್ದೀನಿ. ಇದನ್ನು ರಿಪೋರ್ಟ್ ಎಲ್ಲ ಮಾಡಾದ್ಮೇಲೆ ಇವೆಲ್ಲ ಗಿಡನೂ ನಾನು ಒಂದಿನ ನೆರಳಲ್ಲೇ ಇಟ್ಟಿರ್ತೀನಿ, ಇನ್ನು ಮಾರನೇ ಬೆಳಗ್ಗೆಗೆ ನಾನು ಬಿಸಿಲಲ್ಲಿ ಇಡೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.